ಅಂಗನವಾಡಿ ಮಕ್ಕಳಿಗೆ ಪೀಠೋಪಕರಣ ವಿತರಣೆ. ಪ್ರಶಿಕ್ಷಾ ವತಿಯಿಂದ ಇಂದು ತುಮಕೂರಿನಲ್ಲಿ ಹಂಚಿಕೆ. ಪ್ರಶಿಕ್ಷಾ ಚಾರಿಟಬಲ್ ಟ್ರಸ್ಟ್ನಿಂದ ಇಂದು ತುಮಕೂರಿನ ಮಾರ್ಕೆಟ್ ವೃತ್ತದಲ್ಲಿರುವ ಪುರದಮಠ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಪೀಠೋಪಕರಣ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಪುರದಮಠ ಅಂಗನವಾಡಿ ಕೇಂದ್ರದಲ್ಲಿ ಪೀಠೋಪಕರಣ ವ್ಯವಸ್ಥೆ ಇಲ್ಲದೆ ಇರುವುದನ್ನು ಅರಿತ ಪ್ರಶಿಕ್ಷಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಂದು ಮಕ್ಕಳಿಗೆ ಚೇರ್ ಹಾಗೂ ಇನ್ನಿತರೆ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಂಗನವಾಡಿಯ ಕಾರ್ಯಕರ್ತೆ ಮಾತನಾಡಿ, ನಮ್ಮ ಅಂಗನವಾಡಿ ಮಕ್ಕಳಿಗೆ ಹಲವು ಪೀಠೋಪಕರಣಗಳನ್ನು ನೀಡಿದ್ದು ತುಂಬಾ ಖುಷಿಯಾಗಿದೆ ಹಾಗೂ ಕಳೆದ ಕೆಲ ದಿನಗಳ ಹಿಂದೆ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಆರೋಗ್ಯ ತಪಾಸಣೆ ಹಾಗೂ ರಕ್ತ ಪರೀಕ್ಷೆಯನ್ನ ಕೂಡ ಪ್ರಶಿಕ್ಷಾ ಅವರು ಮಾಡಿದ್ರು ಹಾಗೂ ಇಂದು ಪೀಠೋಪಕರಣ ವಿತರಣೆ ಮಾಡಿದ್ದು ಕೂಡ ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಎಂದಿದ್ದಾರೆ. ಬಾಣಂತಿಯಲ್ಲಿ ಅರಿವು ಮೂಡಿಸಿದ್ರು ರಕ್ತಹೀನತೆ ಬಗ್ಗೆ, ಮತ್ತು ಮಕ್ಕಳು ಯಾವ ಥರ ಇದು ಮಾಡಬೇಕು ಅನ್ನೋದನ್ನೆಲ್ಲ ಸಲಹೆ ತಿಳಿಸಿದ್ದಾರೆ ಸರ್. ಚೇರ್ಗಳೆಲ್ಲ ಕೊಟ್ಟಿದ್ದಾರೆ, ನಮಗೆ ಮಕ್ಳಿಗೆ ಅನುಕೂಲ ಆಗಿದೆ, ಚೆನ್ನಾಗಿ ಇದಾಗಿದೆ ಸರ್. ಸರ್ ಇದು LGO ಆಫೀಸ್ ಏನಪ್ಪ, ಪ್ರಕೃತಿ ಬಂಧ ಪ್ರಕೃತಿ ಬಂಧಗಳ ಚೇರ್ಗಳೆಲ್ಲ ಕೊಟ್ಟಿದ್ದಾರೆ. ಮೊನ್ನೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿದ್ರು. ರಕ್ತಹೀನತೆ ಬಗ್ಗೆ, ಗರ್ಭಿಣಿ ಬಾಣತಿಯಲ್ಲಿ ರಕ್ತ ಕೊರತೆ ಇರುತ್ತೆ, ಇದ್ರ ಬಗ್ಗೆ ಕೊರತೆ ಇರುತ್ತೆ, ಮಕ್ಕಳ ಬಗ್ಗೆ ಎಲ್ಲ ಹೇಳಿದ್ರು, ವಿವರಣೆ ನೀಡಿದ್ರು. ಬ್ಲಡ್ ಚೆಕಪ್ ಎಷ್ಟು ಗ್ರಾಮ್, ಎಷ್ಟು ಪಾಯಿಂಟ್ಸ್ ಇದೆ, ಎಷ್ಟಿದೆ HP ಅನ್ನೋದನ್ನೆಲ್ಲ ತಿಳುವಳಿಕೆ ನೀಡಿದರು ಸರ್. ಇದರಿಂದ ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ. ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಮಕ್ಕಳಿಗೆಲ್ಲ ರಕ್ತಹೀನತೆ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ, ಸಾಕಷ್ಟು ವಿಷಯಗಳು ತಿಳಿಸಿಕೊಟ್ಟಿದ್ದಾರೆ ಸರ್. ಇನ್ನು ಪ್ರಶಿಕ್ಷಾ ಟ್ರಸ್ಟಿನ ದಿವ್ಯಶ್ರೀ ಮಾತನಾಡಿ, ನಾವು ಸರ್ಕಾರಿ ಕನ್ನಡ ಶಾಲೆ ಹಾಗೂ ಅಂಗನವಾಡಿಗಳಲ್ಲಿರುವ ಮಕ್ಕಳು ಯಾರಿಗೂ ಕಡಿಮೆ ಎನ್ನದಂತೆ ಓದಲಿ ಎನ್ನುವ ಕಾರಣಕ್ಕೆ ನಾವು ಈ ರೀತಿಯ ಕೆಲಸ ಮಾಡ್ತಿದ್ದೇವೆ. ಕೆಲವು ದಿನಗಳ ಹಿಂದೆ ನಮಗೆ ಪುರದಮಠ ಅಂಗನವಾಡಿ ಕೇಂದ್ರದಲ್ಲಿ ಪೀಠೋಪಕರಣ ಇಲ್ಲದಿರುವುದು ತಿಳಿಯಿತು. ಆದ್ದರಿಂದ ನಾವು ಇಂದು ಚೇರ್ಗಳನ್ನು ವಿತರಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ದಿವ್ಯಶ್ರೀ ಅಂತ. ಪ್ರಕೃತಿ ಬಂಧ ಚಾರಿಟಬಲ್ ಟ್ರಸ್ಟಲ್ಲಿ ನಾನು ವರ್ಕ್ ಮಾಡ್ತೀನಿ. ಪ್ರಾಶಿಕ್ಷಾ ಲರ್ನಿಂಗ್ ಫಾರ್ ಲೈಫ್ ಅನ್ನೋದು ಇದರಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ಇದು ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಕನ್ನಡ ಶಾಲೆಯ ಮಕ್ಕಳಿಗೆ ಒಂದು ಅಭಿವೃದ್ಧಿ ತೋರಿಸುವಂಥ ಮಾರ್ಗಸೂಚಿ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಅದರ ಅನುದಾನ ಹಾಗೂ ಅದರ ಒಂದು ಡೆವಲಪ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಿದೆ. ಇದರ ಜೊತೆಗೆ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣದ ಮಹತ್ವ ಹಾಗೂ ಅದು ಕ್ಲಾಸ್ ತಗೊಳ್ಳೋ ಥರ ಕೂಡ ಒಂದು ಕಾರ್ಯಕ್ರಮ ಇದೆ. ಸೊ ಈಗ ಸರ್ಕಾರ ಕೂಡ ಅನೌಪಚಾರಿಕ ಶಿಕ್ಷಣಕ್ಕೆ ಸ್ವಲ್ಪ ಮಹತ್ವ ಕೊಡಬೇಕು ಅಂತ ನಮಗೆ ಒಂದು ಏನು ಈಗ ರೀಸೆಂಟಾಗಿ ಎಲ್ಲ ಮೀಟಿಂಗ್ಸ್ ಎಲ್ಲ ಆಗಿರೋದ್ರಿಂದ ಸೊ ನಾವು ಅದ್ರ ಜೊತೆಗೆ ಕೈ ಜೋಡಿಸ್ತಾ ಇನ್ಫಾರ್ಮಲ್ ಎಜುಕೇಷನ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತು ಬಂದು ನಾವು ಮಕ್ಕಳಿಗೆ ಪೀಠೋಪಕರಣಗಳು, ಫರ್ನಿಚರ್ಸ್ನ, ಚೇರ್ಸ್ಗಳನ್ನ ಡೊನೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ ದಾನಿಗಳಾಗಿರೋಂಥ ವಿಘ್ನೇಶ್ ಅವ್ರಿಗೆ, ಭರತ್ ಸರ್ ಅವ್ರಿಗೆ ಹಾಗೂ ಕೃಷ್ಣಮೂರ್ತಿ ಸರ್, ಶಾರದಾಂಬಾ ಪ್ಯಾರಾಮೆಡಿಕಲ್ ಕಾಲೇಜ್ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ತುಂಬ ಅವಶ್ಯಕತೆಗಳಿದೆ ಸರ್ಕಾರಿ ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗಿರೋಂಥ ಅವಶ್ಯಕತೆಗಳು. ಅಲ್ಲೂ ಕೂಡ ಎಲ್ಲ ಪ್ರೈವೇಟ್ ಸ್ಕೂಲ್ ಥರನೇ ಅವರು ಕೂಡ ಮಕ್ಕಳು ಮುಂದೆ ಬರಬೇಕು, ಅವರು ಕೂಡ ಎಲ್ಲ ಮಕ್ಕಳು ಥರ ಓದಬೇಕು, ಅಲ್ಲೂ ಎಲ್ಲ ಥರದಂಥ ಸಲಕರಣೆಗಳು ಇರಬೇಕು ಅಂತ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸೊ ಯಾರೇ ರೋಟ್ರಿ ಅವರಾಗಿರ್ಬೋದು, ಇಂಡಿವಿಜುವಲ್ ಡೋನರ್ಸು, CSR ನಮ್ಮ ಜೊತೆ ಸಪೋರ್ಟ್ ಮಾಡಿ ಎಲ್ಲ ಸರ್ಕಾರಿ ಶಾಲೆಗಳನ್ನ ಬೆಳೆಸೋಣ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಪ್ರಶಿಕ್ಷಾ ಟ್ರಸ್ಟಿನ ದಿವ್ಯಶ್ರೀ ಹಾಗೂ ಸಹೋದ್ಯೋಗಿಗಳು ಮತ್ತು ಮಕ್ಕಳ ಪೋಷಕರು ಹಾಗೂ ಅಂಗನವಾಡಿ ಮತ್ತು ಶಾಲಾ ಅಧ್ಯಾಪಕರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.